ಬೀದರ ಕ್ರಾಂತಿ ನ್ಯೂಸ್ ಬೀದರ್ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆ ರಸ್ತ ವಿಧಾನಸಭಾ ಕ್ಷೇತ್ರದ ಬಿಎಸ್ಪಿ ಶಾಸಕರಾದ ಉಮಾಶಂಕರ್ ಸಿಂಗ್ ರವರ ಅಕಾಲಿಕ ಮರಣಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುವ ಮೂಲಕ ಬಹುಜನ ಸಮಾಜ ಪಾರ್ಟಿ ಬೀದರ್ ಜಿಲ್ಲಾ ಸಮಿತಿಯಿಂದ ತೀವ್ರ ಸಂತಾಪ ಸೂಚಿಸಲಾಯಿತು. ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಅವರ ಅಗಲಿಕೆಯ ದುಃಖವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಈ ಪ್ರಕೃತಿಯು ನೀಡಲಿ. ಈ ಸಂದರ್ಭದಲ್ಲಿ ಪಕ್ಷದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ಬಹುಜನ ಸಮಾಜ ಪಕ್ಷ ಜಿಲ್ಲಾ ಘಟಕ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ನಮ್ಮ ಪಕ್ಷದ ಉತ್ತರ ಪ್ರದೇಶದ ಶಾಸಕರಾದ ಉಮಾಶಂಕರ್ ಸಿಂಗ್ ಅವರು ಏಕೈಕ ಒಂದು ಶಾಸಕರಾಗಿದ್ದರು. ಅವರು ಪಕ್ಷಕ್ಕಾಗಿ ಏನದಂದ್ರೆ ನಿಷ್ಠಾವಂತರಾಗಿ ಹಾಗೂ ದೃಢ ಸಂಕಲ್ಪವಾಗಿ ಏನದಂತಂದರೆ ಪಕ್ಷದ ಹಿತಕ್ಕಾಗಿ ಹಾಗೂ ನಮ್ಮ ಉತ್ತರ ಪ್ರದೇಶದ ಏಕೈಕ ಒಂದು ಸುಪ್ರಸಿದ್ಧವಾದ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ನಿನ್ನೆ ಅಕಾಲಿಕವಾಗಿ ಅವರು ಆರೋಗ್ಯದಿಂದ ಬಳಲ್ತಾ ಇದ್ದರು. ಹಾಗಾಗಿ ಅವರು ನಿಧನರಾಗಿರ್ತಾರೆ. ಅದಕ್ಕೆ ನಾವು ಇವತ್ತು ಜಿಲ್ಲಾ ಘಟಕದ ವತಿಯಿಂದ ಬೀದರ್ ಎಲ್ಲ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲ ಮುಖಂಡರು ಬಹುಜನ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅವರಿಗೆ ನಮ್ಮನ್ನು ಸಲ್ಲಿಸಲಿಕ್ಕೆ ನಾವೆಲ್ಲ ಸೇರಿದ್ದೀವಿ. ಇವತ್ತಿನ ಒಂದು ಪಕ್ಷದ ಏನದಂತಂದರೆ ಇಂಥ ಒಂದು ದೊಡ್ಡ ಹಸ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರಿಗೂ ಕೂಡ ಏನದಂತಂದರೆ ಇದು ಭಾಳ ನೋವಾಗಿದೆ. ಹೀಗಾಗಿ ಅವರಿಗೆ ನಾವು ಇನ್ನೊಮ್ಮೆ ಅವ್ರ ಕಾರ್ಯಗಳನ್ನು ನೆನೆಸಬೇಕು. ಅವರಿಗೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಏನದನ್ನು ಅರ್ಪಿಸಬೇಕಂತೇಳಿ ಇಲ್ಲಿ ಎಲ್ಲರೂ ಸೇರ್ಕೊಂಡಿದ್ದೀವಿ. ನನ್ನ ಹೆಸರು ಕಪಿಲ್ ಗೊಡಬೆಲ್ಲೆ, ಬಹುಜನ ಸಮಾಜ ಪಕ್ಷ ಜಿಲ್ಲಾಧ್ಯಕ್ಷ. ಏನು ನಮ್ಮ ಉತ್ತರ ಪ್ರದೇಶದ ಶಾಸಕರಿದ್ದರು ಉಮಾಶಂಕರ್ಜಿ ಅಂಥೇಳಿ, ಅವರು ಏನು ಅನಾರೋಗ್ಯದಿಂದ ಇವತ್ತೇನದಂದರೆ ಉತ್ತರ ಪ್ರದೇಶದ ಇಡೀ ಬಹುಜನ ಚಳವಳಿಗೆ ಏನದಂದರೆ ಭಾಳ ನುಂಗಾಲಾರದಂಥ ಸ್ಥಿತಿಯನ್ನು ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ. ಯಾಕಂತಂದರೆ ಅವರು ಉತ್ತರ ಪ್ರದೇಶದಲ್ಲಿ ಒಂದೇ ಒಂದು MLAನ ಆಯ್ಕೆಯಾಗಿದ್ದರು. ಇವತ್ತು ಮುಂದಿನ ದಿನಗಳಲ್ಲಿ ಏನದಂದರೆ 27ರಲ್ಲಿ ಚುನಾವಣೆ ಕೂಡ ಮತ್ತೆ ಸಂದರ್ಭ ಇದ್ದೀವು. ಹಾಗಾಗಿ ಇವತ್ತೇನದ ಉತ್ತರ ಪ್ರದೇಶ ಮತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಏನದಂದರೆ ಬಹುಜನ ಚಳವಳಿಗೆ ಏನದಂದರೆ ಇವರು ನಮ್ಮ ನಾಯಕರು ಅಗಲಿದಿರುವುದರಿಂದ ಬಹುಜನ ಚಳವಳಿಗೆ ಭಾಳ ಒಂದು ಹಿನ್ನಡೆ ಆಗ್ಲಿಕ್ಕೆ ಭಾಳ ಇದು ಆಗ್ತಾಯಿದೆ ಅಂತ ಹೇಳಿ ಅವರು ಅಗಲಿದ್ದಕ್ಕೆ ಏನದ ನಮ್ಮ ಜಿಲ್ಲೆಯ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಘಟಕದಿಂದ ಏನು ನಾವು ಅವರಿಗೆ ಅಗಲಿದಂಥ ಮಹಾನ ವ್ಯಕ್ತಿಗೆ ನಾವು ಏನದಂದರೆ ಶ್ರದ್ಧಾಂಜಲಿಯನ್ನು ಇವತ್ತಿನ ದಿನ ನಾವು ಸಲ್ಲಿಸ್ತಾ ಇದ್ದೀವಿ.